ಮಾಂತ್ರಿಕ ಶಕ್ತಿಯ ಉದಯ. ಕತೆಯು ಎಲಾರಾ ಎಂಬ ಪುಟ್ಟ ಹುಡುಗಿಯ ಮಲಗುವ ಕೋಣೆಯಿಂದ ಶುರುವಾಗುತ್ತದೆ. ಅವಳು ಗಾಢ ನಿದ್ರೆಯಲ್ಲಿದ್ದಾಗ ಆಕಾಶದಿಂದ ಒಂದು ಪುಟ್ಟ ನಕ್ಷತ್ರ ದೇವತೆ, ಸ್ಟಾರ್ ಸ್ಪಿರಿಟ್, ಕೆಳಗಿಳಿದು ಬರುತ್ತದೆ. ಅದು ಅವಳ ಸುತ್ತಲೂ ಹೊಳೆಯುವ ಪ್ರಾಚೀನ ಅಕ್ಷರಗಳನ್ನು ರೂನ್ಸ್ ಸೃಷ್ಟಿಸುತ್ತದೆ. ಇದಾದ ನಂತರ ಎಲಾರಾ ಒಂದು ನಿಗೂಢ ಗ್ರಂಥಾಲಯಕ್ಕೆ ತಲುಪುತ್ತಾಳೆ. ಅಲ್ಲಿ ಒಂದು ಹಳೆಯ ಪುಸ್ತಕ ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡು ನೀಲಿ ಬಣ್ಣದ ಬೆಳಕಿನೊಂದಿಗೆ ಮಾಂತ್ರಿಕ ರಹಸ್ಯಗಳನ್ನು ಬಿಚ್ಚಿಡುತ್ತದೆ. ಆ ನಗುಮುಖದ ನಕ್ಷತ್ರ ದೇವತೆ ಎಲಾರಾಳ ಜೀವನದ ದಾರಿದೀಪವಾಗುತ್ತದೆ. ಹಿರಿಯ ಮಾಂತ್ರಿಕನ ಸಲಹೆ. ತನ್ನಲ್ಲಿರುವ ಅದ್ಭುತ ಶಕ್ತಿಯನ್ನು ಅರಿತ ಎಲಾರಾ ಒಬ್ಬ ಹಿರಿಯ ಮಾಂತ್ರಿಕನನ್ನು ಹೈ ವಿಜರ್ಡ್ ಭೇಟಿ ಮಾಡುತ್ತಾಳೆ. ನಕ್ಷತ್ರಗಳು ಮತ್ತು ಪಾದರಸದಂತಹ ದ್ರವಗಳಿಂದ ತುಂಬಿದ ಆ ಕೋಣೆಯಲ್ಲಿ ಮಾಂತ್ರಿಕನು ಎಲಾರಾಳಿಗೆ ಒಂದು ಹಳೆಯ ಭೂಪಟವನ್ನು ತೋರಿಸುತ್ತಾನೆ. ಪ್ರಪಂಚದ ಸಮತೋಲನವನ್ನು ಕಾಪಾಡಲು ಅವಳು ಮೂಲ ಸ್ಫಟಿಕವನ್ನು ಪ್ರೈಮಲ್ ಕ್ರೈಸ್ಟಲ್ ಹುಡುಕಬೇಕೆಂದು ಅವನು ಆದೇಶಿಸುತ್ತಾನೆ. ಎಲಾರಾ ತನ್ನ ಪುಟ್ಟ ಗ್ರಾಮವನ್ನು ಬಿಟ್ಟು ಮಂತ್ರದಂಡವನ್ನು ಹಿಡಿದು ಸಾಹಸಯಾತ್ರೆಗೆ ಹೊರಡುತ್ತಾಳೆ. ಅಪಾಯಕಾರಿ ಪ್ರಯಾಣ. ಎಲಾರಾಳ ಹಾದಿಯು ದಟ್ಟವಾದ ನಿಗೂಢ ಅರಣ್ಯದ ಮೂಲಕ ಸಾಗುತ್ತದೆ. ಅಲ್ಲಿ ಹೊಳೆಯುವ ಅಣಬೆಗಳು ಮತ್ತು ವಿಚಿತ್ರ ಜೀವಿಗಳಿರುತ್ತವೆ. ನಂತರ ಅವಳು ಬಣ್ಣ ಬಣ್ಣದ ದೊಡ್ಡ ಸ್ಫಟಿಕಗಳಿಂದ ಕೂಡಿದ ಗುಹೆಯನ್ನು ತಲುಪುತ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ದೈತ್ಯ ಕಲ್ಲಿನ ರಾಕ್ಷಸ ಸ್ಟೋನ್ ಗೋಲಮ್ ಎದುರಾಗುತ್ತಾನೆ. ಆ ರಾಕ್ಷಸನ ಮೈಮೇಲೆ ಹೊಳೆಯುವ ಅಕ್ಷರಗಳಿರುತ್ತವೆ. ಎಲಾರಾ ತನ್ನ ಧೈರ್ಯ ಮತ್ತು ಜಾಣ್ಮೆಯಿಂದ ಆ ಕಾವಲುಗಾರನನ್ನು ಎದುರಿಸಿ ಮುಂದಕ್ಕೆ ಸಾಗುತ್ತಾಳೆ. ವಿಜಯ ಮತ್ತು ಹೊಸ ಜವಾಬ್ದಾರಿ. ಅಂತಿಮವಾಗಿ ಎಲಾರಾ ಹಿಮದಿಂದ ಕೂಡಿದ ಪರ್ವತದ ತುತ್ತತುದಿಯನ್ನು ತಲುಪುತ್ತಾಳೆ. ಅಲ್ಲಿ ಅವಳು ಆ ಶಕ್ತಿಯುತವಾದ ಸ್ಫಟಿಕವನ್ನು ಕೈಯಲ್ಲಿ ಎತ್ತಿ ಹಿಡಿಯುತ್ತಾಳೆ. ಆ ಕ್ಷಣದಲ್ಲಿ ಸ್ಫಟಿಕದಿಂದ ಅದ್ಭುತವಾದ ಬೆಳಕು ಹೊರಹೊಮ್ಮಿ ಇಡೀ ಪ್ರಪಂಚದ ಮಾಂತ್ರಿಕ ಶಕ್ತಿಯನ್ನು ಪುನಶ್ಚೇತನಗೊಳಿಸುತ್ತದೆ. ಎಲಾರಾ ಈಗ ಕೇವಲ ಸಾಮಾನ್ಯ ಹುಡುಗಿಯಲ್ಲ, ಅವಳು ಈ ಲೋಕದ ರಕ್ಷಕಿಯಾಗಿ ಹೊರಹೊಮ್ಮುತ್ತಾಳೆ. ದೂರದಲ್ಲಿ ಅವಳ ಹಳ್ಳಿಯು ಈಗ ಬೆಚ್ಚಗಿನ ಮಾಂತ್ರಿಕ ಬೆಳಕಿನಲ್ಲಿ ಮಿಂದೇಳುತ್ತಿರುವುದು ಕಾಣಿಸುತ್ತಿದೆ. ಲೂನಾ ತನ್ನ ಸಾಮ್ರಾಜ್ಯವನ್ನು ಯಶಸ್ವಿಯಾಗಿ ಉಳಿಸಿರುವ ಸಂತೋಷ ಮತ್ತು ಸಾಧನೆಯ ಭಾವ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿದೆ. ವಿಜಯದ ಮಾಂತ್ರಿಕ ಗಾಳಿಗೆ ಅವಳ ಕೂದಲು ಮತ್ತು ಮೇಲಂಗಿಯು ಭವ್ಯವಾಗಿ ಹಾರಾಡುತ್ತಿವೆ.